ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಮತ್ತೊಂದು ಸುತ್ತಿನ ಸಮರವನ್ನು ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ನಿರಂತರವಾಗಿ ಸಂಘದ ವಿರುದ್ಧ ಮಾತನಾಡ್ತಾ ಇರುವಂಥ ಖರ್ಗೆ ಹಲವಾರು ಪ್ರಶ್ನೆಗಳನ್ನು ಮುಂದೆ ಇಟ್ಟಿದ್ರು. ನಿನ್ನೆ ಒಂದು ಪತ್ರವನ್ನು ಸರಸಂಘ ಚಾಲಕರಿಗೆ ಬರೆದು ಒಟ್ಟು 8 ಪ್ರಶ್ನೆಗಳನ್ನು ಕೇಳಿದ್ರು. ಈಗ ಅವರ ಪತ್ರವೇ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ನಿನ್ನೆ ಸರಸಂಘ ಚಾಲಕರು ಉತ್ತರ ಕೊಡ್ತಾ ಇದ್ದಂತೆ ಇವತ್ತು ದೆಹಲಿಯಲ್ಲಿ ಪ್ರಿಯಾಂಕ್ ಖರ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಂಘ ಉತ್ತರ ಕೊಡಲೇಬೇಕು, ಪ್ರಶ್ನೆಯನ್ನು ಕೇಳ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅಲ್ಲ, ಬದಲಾಗಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಕೂಡ ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಖರ್ಗೆ ಅವರಿಗೆ ಸಂಘದ ಫೋಬಿಯಾ ಇದೆ ಅಂತ ಬಿಜೆಪಿ ನಾಯಕರು ನೇರವಾಗಿ ಆರೋಪವನ್ನು ಮಾಡ್ತಾರೆ. ಹಾಗಾದರೆ ಏನಿದು ಮತ್ತೊಂದು ಸುತ್ತಿನ ಖರ್ಗೆ ಸಂಘ ಸಮರ? ನೋಡೋಣ ಬನ್ನಿ. This is politics. Over 100 years, nobody told us that you must register. ಉತ್ತರ ಕೊಡಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದ್ರೆ ಕೊಡಲೇಬೇಕು. ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ನನ್ನ ಪತ್ರದಲ್ಲಿ ಅಂಥದ್ದು ಏನಿದೆ ಹೇಳಿ? ಆಳ್ಮಕ್ಳು ವಿರೋಧ ಮಾಡೇ ಮಾಡ್ತಾರೆ. ಪ್ರಶ್ನೆ ಕೇಳಿ ಗಾಂಪರ ಧ್ವರಿಗಳಾಗಿದ್ರು ಅವರೆಲ್ಲ. ಅವ್ರದ್ದು ರಾಜಕೀಯ ಭವಿಷ್ಯ ಮುಂದೆ ದೊಡ್ಡದೈತಿ. ಎಲ್ಲಾ ಸಂಘಟನೆಗಳು ರಿಜಿಸ್ಟರ್ ಆಗ್ಬೇಕು ಅನ್ನೋದು ಕಾನೂನು. ಅದು ಎಲ್ಲರಿಗೂ ಒಂದು ಕಾನೂನು, ಅವರೊಬ್ಬರಿಗೆ ಒಂದು ಕಾನೂನು. ಪ್ರಿಯಾಂಕ ಖರ್ಗೆ ಅವರು ಅದನ್ನು ಚರ್ಚೆ ಮಾಡೋದನ್ನು ಬಿಡಬೇಕು. ಇಷ್ಟು ದಿನ ಆರ್ಎಸ್ಎಸ್ ನೋಂದಣಿಗೆ ಪದೇ ಪದೇ ಆಗ್ರಹಿಸುತ್ತಿದ್ದ ಪ್ರಿಯಾಂಕ್ ಖರ್ಗೆ ಇದೀಗ ಗೃಹ ಸಚಿವರಾಗ್ತಿದ್ದಂತೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ನೇರವಾಗಿ ಪತ್ರ ಬರೆದಿದ್ದಾರೆ. 2 ಪುಟಗಳ ಸುದೀರ್ಘ ಪತ್ರ ಬರೆಯುವ ಮೂಲಕ ಆರ್ಎಸ್ಎಸ್ ನೋಂದಣಿ ಮತ್ತು ಹಣಕಾಸಿನ ಮೂಲವನ್ನ ಪ್ರಶ್ನಿಸಿ ಸಮರ ಸಾರಿದ್ದಾರೆ. ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಕದನ ಜೋರಾಗಿ ನಡೀತಿದೆ. ಸಾವಿರದ 1925ರಲ್ಲಿ ಸ್ಥಾಪನೆಯಾಗಿರೋ ಆರ್ಎಸ್ಎಸ್ ಮುಖ್ಯವಾಗಿ ಸಮಾಜ ಸೇವೆ, ರಾಷ್ಟ್ರ ನಿರ್ಮಾಣ, ದೇಶಭಕ್ತಿ ಮತ್ತು ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುವ ಸ್ವಯಂ ಸೇವಕ ಸಂಘಟನೆಯಾಗಿದೆ. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಮಾತ್ರ ನೋಂದಣಿ ಮಾಡೋ ಅವಶ್ಯಕತೆ ಇಲ್ಲ, ಇದು ರಾಜಕೀಯ ಗಿಮಿಕ್ ಅಂತಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಉತ್ತರ ಕೊಡಲೇಬೇಕಿದೆ. ಉತ್ತರವನ್ನ ಸರ್ಕಾರ ಕೇಳ್ತಿದೆ, ಪ್ರಿಯಾಂಕ್ ಖರ್ಗೆ ಕೇಳ್ತಿಲ್ಲ ಅಂದಿದ್ದಾರೆ. I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. Over 100 years, nobody told us that you must register. Our constitution, written constitution, is with the government. We have submitted it in 1950s. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ? ಬ್ಲಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದ್ರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇಲ್ಲ. ರಾಮನ ಹೆಸರಿನಲ್ಲಿ ಸಂಘಟನೆ ಮಾಡೋರು ರಾಜಕೀಯ ಮಾಡೋರ್ಗೆ ಅಕೌಂಟ್ ಇಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ರು. ನನ್ನ ಪತ್ರಕ್ಕೆ ಮೋಹನ್ ಭಾಗವತ್ ಉತ್ತರ ಕೊಟ್ಟಿಲ್ಲ, ಹಳೆ ವಿಡಿಯೋ ವೈರಲ್ ಆಗ್ತಿದೆ, ನೀವು ನಮ್ಮ ಸರ್ಕಾರದ ಬಳಿ ಮಾತನಾಡಿ ಅಂತ ಆಗ್ರಹ ಮಾಡಿದ್ರು. ಏನು ದೇಣಿಗೆ ಬಂದಿದೆ ಅಲ್ಲಿ, ಅವ್ಯವಹಾರ ಆಗಿದೆ ಅಂದ್ಬಿಟ್ಟು ದೊಡ್ಡ ಪ್ರಚಾರನೇ ನಡೆದಿದೆ ಅಲ್ಲಿ UP-ನಲ್ಲಿ, ಇಡೀ ದೇಶಾದ್ಯಂತ. ಲೆಕ್ಕ ಕೊಡಿ ಸ್ವಾಮಿ ಅಂತ. ಈಗ ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ನಮ್ಮ ದೇಶದಲ್ಲಿ ಪಾರದರ್ಶಕತೆ ಕೇಳೋದು ತಪ್ಪ? ಸಂವಿಧಾನದ ಅಡಿನಲ್ಲಿ ತಾವೆಲ್ಲರೂ ಬರಬೇಕು ಅಂತ ಹೇಳೋದು ತಪ್ಪ? ನನ್ನ ಪತ್ರದಲ್ಲಿ ಅಂಥದ್ದು ಏನಿದೆ ಹೇಳಿ? ಭಾಳ ಸ್ಪಷ್ಟವಾಗಿ ನನ್ನ ಪತ್ರದಲ್ಲಿ ನಾನೇನು ಉಲ್ಲೇಖಿಸಿದ್ದೀನಿ, ಇವ್ರದ್ದು ಒಂದು ಎಕೋಸಿಸ್ಟಮ್ ಇದೆ, ಅವ್ರು ಹೇಳಿದ್ದೆ ನಿಜ, ಅವ್ರು ಆಡಿದ್ದೆ ಮಾತು ಅಂತ. ಹೋಗಿ ನಿಮ್ಮ ಸ್ವಯಂ ಸೇವಕಗಳಿಗೆ ಏನ್ರಿ ಮಾತಾಡ್ತೀರಾ? ಬನ್ನಿ ನಮ್ಮ ಹತ್ರ ಮಾತಾಡಿ, ಸರ್ಕಾರ ಹತ್ರ ಮಾತಾಡಿ, ಹೇಳಿ ಯಾವ ಕಾನೂನು ಅಡಿನಲ್ಲಿ ನೀವು ಇದ್ದೀರಾ? ಬಿಜೆಪಿಯವರು ಆರ್ಎಸ್ಎಸ್ ಆಳ್ಮಕ್ಳು ವಿರೋಧ ಮಾಡೇ ಮಾಡ್ತಾರೆ ಅಂತ ಸಚಿವ ಪ್ರಿಯಾಂಕ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ MLC CT ರವಿ ಆರ್ಎಸ್ಎಸ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ನೋಂದಣಿ ಯಾಕೆ ಅಂದ್ರು. ಬಿಜೆಪಿಯವರು ವಿರೋಧ ಮಾಡೇ ಮಾಡ್ತಾರಲ್ಲ, ಅವ್ರ ಆಳ್ಮಕ್ಳಲ್ವಾ RSS? ಆಳ್ಮಕ್ಳು ವಿರೋಧ ಮಾಡೇ ಮಾಡ್ತಾರೆ. ನಮ್ಮ ದೇಶದಲ್ಲಿ ಪಾರದರ್ಶಕತೆ ಕೇಳೋದು ತಪ್ಪ? ನಿಮ್ದು ಕಾರ್ಯಚಟುವಟಿಕೆಯ ವಿಧಾನ ಏನು ಅನ್ನೋದನ್ನ ಬರೆದು ಕೊಡಿ ಅಂತ ಅಷ್ಟೇ ಕೇಳಿದ್ರು. ಸಂವಿಧಾನವನ್ನ ಬರೆದು ಕೊಡುವಂತ ಕೆಲಸ ಮಾಡ್ತು. ಅವಾಗ್ಲೂ ಕೂಡ ನೋಂದಣಿ ಮಾಡ್ಕೊಳ್ಳಿ ಅಂತ ಅವತ್ತಿನ ಸರ್ಕಾರವೂ ಹೇಳಿಲ್ಲ. ಸ್ವತಂತ್ರ ನಂತರ, ಸ್ವತಂತ್ರ ಪೂರ್ವದಲ್ಲೂ ಯಾರು ಹೇಳಿಲ್ಲ. ಪೊಲಿಟಿಕಲ್ ಪಾರ್ಟಿನ ಅಂದ್ರೆ ಪೊಲಿಟಿಕಲ್ ಪಾರ್ಟಿನೂ ಅಲ್ಲ. ಕೇವಲ ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸವನ್ನ, ದೇಶಭಕ್ತಿಯ ಸಂಸ್ಕಾರ ಕೊಡುವ ಕೆಲಸವನ್ನ ಸಾಂಪ್ರದಾಯಿಕ ಶೈಲಿಯ ಮೂಲಕ ಮಾಡುತ್ತೆ. ಏನಾದ್ರೂ ಕೇಳಿದ್ರೆ ಧರ್ಮದ ಹೆಸರು ತರ್ತೀರಾ, ಧರ್ಮಕ್ಕೂ ಇದಕ್ಕೇನ್ ಸಂಬಂಧ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಕಿ ಉಗುಳಿದ್ರು. ತಿರುಗೇಟು ಕೊಟ್ಟ ಶಾಸಕ ಸುನಿಲ್ ಕುಮಾರ್ ಚರ್ಚೆ ಮಾಡೋದ್ ನಿಲ್ಸಿ ಅಂದ್ರು.
ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಎಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ಪರಮಪೂಜ್ಯನೆಯ ಸರಸಂಘ ಚಾಲಕರು ಈಗಾಗಲೇ ಅದಕ್ಕೆ ಇವ್ರು ಪತ್ರ ಬರೆಯೋದಕ್ಕಿಂತ ಮುಂಚೆನೆ ಸಾಕಷ್ಟು ವಿಷಯಗಳನ್ನು ಅವರು ಕೇರಳದ ತ್ರಿಶೂರ್ನಲ್ಲಿ ಈಗಾಗಲೇ ವ್ಯಕ್ತ ಮಾಡಿದ್ದಾರೆ. ಇನ್ನಾದರೂ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಅದನ್ನು ಚರ್ಚೆ ಮಾಡೋದನ್ನು ಬಿಡಬೇಕು. ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಾರೆ, ಅಲ್ಲಿಗೆ ಅವ್ರಿಗೆ ಉತ್ತರ ಸಿಕ್ತು ಅಂತ ನನಗೆ ಅನ್ಸ್ಕೊಳ್ತೇನೆ. ಈ ಉತ್ತರ ಸಿಕ್ಕದ ಮೇಲೆ ಯಾರ್ಯಾರು ಉತ್ತರ ಪಡ್ಕೊಂಡಿದ್ರು ಯಾರು ಬಾಯಿ ಬಿಚ್ಚಿಲ್ಲ ಇದುವರೆಗೂ. ಯಾಕೆಂದ್ರೆ ಪ್ರಶ್ನೆ ಕೇಳಿ ಗಾಂಪರ ದೊರೆಗಳಾಗಿದ್ರು ಅವರೆಲ್ಲ. ಈಗ ಗಾಂಪರ ದೊರೆಗಳ ಪಟ್ಟಿಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸೇರ್ಕೊಂಡಿದ್ದಾರೆ. ರಾಜಕೀಯ ಭವಿಷ್ಯ ಬಹಳ ಮುಂದೆ ದೊಡ್ಡದೈತಿ. ಈ ರೀತಿಯ ಸ್ಟಂಟ್ಗಳನ್ನ ಅವ್ರು ಮಾಡುವಂತದ್ದು ಮಾಡಬೇಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತ. ದೇಶದಲ್ಲಿ ಪಾನ್ ಶಾಪ್ ಕೂಡ ರಿಜಿಸ್ಟರ್ ಮಾಡಬೇಕು, ಇಂಥದ್ರಲ್ಲಿ ನೋಂದಣಿ ಆಗಬೇಕು ಅಂತ ಸಚಿವ MB ಪಾಟೀಲ್ ಹೇಳಿದ್ರು. ಈ ದೇಶದಲ್ಲಿ ಒಂದು ಕಿರಾಣಿ ಅಂಗಡಿ, ಒಂದು ಪಾನ್ ಶಾಪು, ಒಂದು ಸಾಮಾನ್ಯ ಒಂದು ಶಿಕ್ಷಣ ಸಂಸ್ಥೆ, ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಬೇಕನ್ನೋದು ಕಾನೂನು. ಅದು ಅವರು ಕಾನೂನು ಬಗ್ಗೆ ಮಾತನಾಡಿದಾಗ ರಿಜಿಸ್ಟರ್ ಮಾಡಿಕೊಂಡು ಲೆಕ್ಕಪತ್ರವನ್ನು ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು ಅದು ಅವ್ರ ಕರ್ತವ್ಯ. ಅದು ಕಾನೂನಾತ್ಮಕವಾಗಿರೋದು. ಯಾಕೆ ರಿಜಿಸ್ಟರ್ ಮಾಡಿಸಬಾರ್ದು? ಎಲ್ಲರಿಗೂ ಒಂದು ಕಾನೂನು, ಅವ್ರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ಗಳಲ್ಲಿ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ದೆಹಲಿಯ ನಕಲಿ ಗಾಂಧಿ ಹೈಕಮಾಂಡ್ ಅನ್ನ ಓಲೈಕೆ ಮಾಡೋಕೆ ಸಚಿವ ಪ್ರಿಯಾಂಕ್ ಯತ್ನಿಸುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ನಲ್ಲಿ ವಾಗ್ದಾಳಿ ನಡೆಸಿದ್ರು. ಇನ್ನು ಟ್ವೀಟ್ ನಲ್ಲಿ ಪೋಸ್ಟ್ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ RSS ಮದರಸಾಗಳಂತೆ ಗುಪ್ತವಾಗಿ ಕೆಲಸ ಮಾಡೋದಿಲ್ಲ ಅಂತ ತಿಳಿದಿದ್ದಾರೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಹಿರಂಗ ಪತ್ರ ಬರೆದ ಬಿಜೆಪಿ ರಾಜ್ಯಸಭಾ ಸದಸ್ಯ ನಾರಾಯಣಸಾಬ್ ಭಾಂಡ್ಗೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹಿಂದೂ ಸಂಘಟನೆಗಳನ್ನೇ ಟಾರ್ಗೆಟ್ ಮಾಡಿ ಪ್ರಶ್ನೆ ಮಾಡ್ತಿರೋದು ಅನುಮಾನ ಮೂಡಿಸುತ್ತಿದೆ ಅಂದಿದ್ದಾರೆ. RSS ನೋಂದಣಿಗೆ ಸಚಿವ ಪ್ರಿಯಾಂಕ್ ಪಟ್ಟು ಹಿಡಿದಿರೋದು ಬಿಜೆಪಿ ನಾಯಕರು ಕೊತ ಅಂತಿದ್ದಾರೆ. RSS ಪೊಲಿಟಿಕಲ್ ಪಾರ್ಟಿ ಅಲ್ಲ, ರಿಜಿಸ್ಟರ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.